ಈ ದಿನ ಕಡಲೆಬೇಳೆಯಿಂದ ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಕಡಲೆಬೇಳೆನ 1-2 ಅವರ್ ನೆನೆಸ್ಕೋಬೇಕು. ನೆನೆಸ್ಕೊಂಡಾದಮೇಲೆ ಅದಕ್ಕೆ 1 ಅಥವಾ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮುಕ್ಕಾಲು ಭಾಗ ರುಬ್ಕೋಬೇಕು. ಅದನ್ನು ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ನಿಮಗೆ ಖಾರ ಬೇಕಾದರೆ ಇನ್ನೂ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ಇದಕ್ಕೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಎಳ್ಳು, 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಅಜ್ವಾನ ಮತ್ತು ಒಂದು ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆ ಕಸ್ತೂರಿ ಮೆಥಿನೂ ಸೇರಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪಿನ ಜೊತೆಗೆ 3 ಸ್ಪೂನ್ ಚಿರೋಟಿ ರವೆ, 3 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ತುಪ್ಪದ ಜೊತೆ ಕಲಿಸ್ಕೋಬೇಕು. ತುಪ್ಪ ನಿಮಗೆ 2 ಸ್ಪೂನ್ ಬೇಕಾದರೆ 2 ಸ್ಪೂನ್ ಹಾಕ್ಕೊಳ್ಳಿ, 1 ಸ್ಪೂನ್ ಬೇಕಾದರೆ 1 ಸ್ಪೂನ್ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ನಿಮ್ಮ ಹದ ನೋಡಿಕೊಂಡು ಕಲಿಸ್ಕೊಳ್ಳಿ. ಇದನ್ನು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಇಟ್ಕೋಬೇಕು. 1-2 ಸ್ಪೂನು ಗೋಧಿ ಹಿಟ್ಟು, ಇದು 2 ಸ್ಪೂನು ತುಪ್ಪ, ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಹದಕ್ಕೆ ಬರೋ ಥರ ಕಲಿಸ್ಕೋಬೇಕು. ಒಂದು 20 ನಿಮಿಷ ನೆನೆಸಿ ಈ ಥರ ನಾದವರೆಗೂ ಬಿಡಬೇಕು. ಈಗ ಉಂಡೆಗಳು ಮಾಡಿಕೊಂಡು ಲಟ್ಟಿಸ್ಬೇಕು. ನೋಡಿ, ಈ ಥರ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಈ ತುಪ್ಪ ಗೋಧಿ ಹಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದ್ರ ಮೇಲೆ ಸವರ್ಕೋಬೇಕು. ಈಗ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡ್ಕೋಬೇಕು. ಈ ರೋಲ್ಸ್ ಮಾಡಿದ್ದನ್ನು ಎಣ್ಣೆಯಲ್ಲಿ ಕರಿಬೇಕು. ಹೊಂಬಣ್ಣ ಬರೋವರೆಗೂ ಇರಬೇಕು. ಜಾಸ್ತಿ ಕಪ್ಪು ಬರೋ ಹಾಗೆ ಮಾಡ್ಕೋಬಾರ್ದು. ಇಷ್ಟಿದ್ರೆ ಸಾಕು. ಕಡಲೆಬೇಳೆ ರೋಲ್ಸ್ ರೆಡಿ ಇದೆ. ಇದನ್ನು ಸಾಸ್ ಜೊತೆ ಅದ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ನೀವು ಅಷ್ಟೇ ಟೀ ಟೈಮಲ್ಲಿ ಮಾಡಿಕೊಂಡು ತಿನ್ನಬಹುದು. ಈ ರೆಸಿಪಿನ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ.